ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾವಹಂ ಪ್ರೀಣಯಾಮೋ ವಾಸುದೇವಂ ದೇವತಾ ಕಂಠಮಂಡಲಂ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತ ಚ ಮನೋರಥಾಃ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ನಾವು ತುಳಸಿಯ ಬಗ್ಗೆ ಸ್ವಲ್ಪ ತಿಳಿಯುವ ಪ್ರಯತ್ನ ಮಾಡೋಣ. ತುಳಸಿ ಸಾಧಾರಣವಾಗಿ ವೈಷ್ಣವರ ಮನೆಯಲ್ಲಿದೆ. ತುಳಸಿ ಎಲ್ಲ ಮಾಧ್ವರ ಮನೆಯಲ್ಲೂ ಇದೆ. ಬಟ್ ಅದಕ್ಕೆ ತಕ್ಕಂತೆ ನಾವು ಅದರ ಮಹಿಮೆಯನ್ನು ನಾವು ಚೆನ್ನಾಗಿ ತಿಳ್ಕೊಂಡ್ರೆ ಇನ್ನೂ ಚೆನ್ನಾಗಿ ನಾವು ಅದನ್ನ ಪೂಜೆ ಮಾಡೋಕ್ಕಾಗತ್ತೆ. ತುಳಸಿ ಇರುವ ಜಾಗ ಸಕಲ ಪುಣ್ಯಕ್ಷೇತ್ರಗಳ ಸನ್ನಿಧಾನ ಅಂತ ಹೇಳ್ತಾರೆ. ವಿಜಯದಾಸರು ತಮ್ಮ ಕೃತಿಯಲ್ಲಿ ಶ್ರೀ ತುಳಸಿಯ ಸೇವಿಸಿರಿ ಅಂತ ಒಂದು ಕೃತಿ ಮಾಡಿದ್ದಾರೆ. ಅದರ ತುಳಸಿಯ ಉತ್ಪತ್ತಿ, ತುಳಸಿಯ ಮಹಿಮೆ, ತುಳಸಿ ಇದ್ದ ಜಾಗದಲ್ಲಿ ಏನೇನು ಪ್ರಭಾವ ಇದೆ, ತುಳಸಿಯ ನಿತ್ಯವಾಗಿ ನಾವು ಪೂಜೆ ಮಾಡಿ ಏನೇನು ಫಲಗಳು ನಮಗೆ ಸಿಗ್ತದೆ, ಎಲ್ಲವನ್ನು ವಿಸ್ತಾರವಾಗಿ ಆ ಹಾಡಲ್ಲಿ ತಿಳಿಸಿದ್ದಾರೆ. ಅದರಲ್ಲಿರುವ ಮುಖ್ಯಾಂಶಗಳನ್ನು ನಾವು ತಿಳಿಯೋಣ. ಸಾಧಾರಣವಾಗಿ ನಮ್ಮ ಮನೆಯಲ್ಲಿ ತುಳಸಿ ಇರ್ತದೆ. ನಾವು ಬೆಳಿಗ್ಗೆ ಎದ್ದು ಲೇಡೀಸ್ ಆರ್ ಜೆಂಟ್ಸ್ ಯಾರೋ ಒಬ್ರು ಹೋಗಿ ಅದಕ್ಕೆ ನೀರೆರೆದು ಅರ್ಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿ ಬರ್ತಾರೆ. ಬಟ್ ಅದರ ಮಹಿಮೆ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ, ತುಳಸಿ ಇರುವ ಜಾಗ ಸಕಲ ಪುಣ್ಯಕ್ಷೇತ್ರಗಳ ಸನ್ನಿಧಾನ. ಯನ್ಮೂಲೆ ಸರ್ವತೀರ್ಥಾಣಿ ಯನ್ಮಧ್ಯೆ ಸರ್ವದೇವತಾ ಯದಗ್ರೆ ಸರ್ವವೇದಾಶ್ಚ ತುಳಸಿತ್ವಾಂ ನಮಾಮ್ಯಹಂ. ತುಳಸಿಯ ಬೇರು ಭಾಗದಲ್ಲಿ ಸರ್ವತೀರ್ಥಗಳ ಸನ್ನಿಧಾನ ಇದೆ. ತುಳಸಿಯ ಮಧ್ಯಭಾಗದಲ್ಲಿ ಸಕಲ ದೇವತೆಗಳ ಸನ್ನಿಧಾನ. ತುಳಸಿಯ ದಳ ಇರುವ ಜಾಗದಲ್ಲಿ ಸಕಲ ವೇದಗಳ ಸನ್ನಿಧಾನ. ಈ ರೀತಿಯಲ್ಲಿ ನಾವು ಚಿಂತನೆ ಮಾಡಿ ತುಳಸಿಗೆ ನಮಸ್ಕಾರ ಮಾಡಿದರೆ ನಮಗೆ ಮರುಜನ್ಮ ಇಲ್ಲ ಅಂತ ದಾಸರು ತಿಳಿಸಿದ್ದಾರೆ. ತುಳಸಿಯ ದರ್ಶನವೇ ಮಹಾಪುಣ್ಯ. ಬೆಳಿಗ್ಗೆದ್ದು ನಾವು ಮನೆಯಿಂದ ಹೊರಗೆ ಬಂದು ತುಳಸಿ ಇರುವ ಜಾಗದಲ್ಲಿ ತುಳಸಿಯಿಂದ ನೋಡಿ ಕೈ ಮುಗಿದು ನಮ್ಮ ಮನಸ್ಸಲ್ಲಿ ನಮಸ್ಕಾರ ಮಾಡಿದರೂ ನಮ್ಮ ಪಾಪವೆಲ್ಲ ಭಸ್ಮವಾಗುತ್ತೆ. ನಾವು ಮನೆಯಿಂದ ಹೊರಗೆ ಹೋಗುವಾಗ ತುಳಸಿಯನ್ನು ಪ್ರದಕ್ಷಿಣೆ ಮಾಡಿ ಹೋದರೆ ಕಾರ್ಯ ಜಯವಾಗುತ್ತದೆ. ಪ್ರದಕ್ಷಿಣೆ ರೀತಿಯಲ್ಲಿ ನಾವು ಮಾಡೋ ರೀತಿಯಲ್ಲಿ ತುಳಸಿಯ ಬೃಂದಾವನವನ್ನ ನಾವು ಆ ರೀತಿಯಲ್ಲಿ ನಾವು ಮನೆಯಲ್ಲಿ ಇಟ್ಕೊಂಡಿರಬೇಕು. ಹಾಗ ಮಾಡಿದರೆ ನಾವು ಯಾವ ಕೆಲಸಕ್ಕೆ ಹೊರಟರು ಅದೆಲ್ಲ ಜಯವಾಗುತ್ತೆ. ನಾವು ತುಳಸಿನ ಸಾಧಾರಣವಾಗಿ ಮತ್ತೊಂದು ಗಿಡ ಅಂತ ಚಿಂತನೆ ಮಾಡುವಾಗ, ತುಳಸಿನ ನೋಡುವಾಗಲೇ ನಾವು ಅದರ ಗುಣ ಮಹಿಮೆಯನ್ನು ತಿಳಿದು, ಆಹಾ, ಇಂಥ ಒಂದು ಗಿಡ ನಮ್ಮ ಮನೆಯಲ್ಲಿ ಇದೆ. ತುಳಸಿ ಇದು ದೇವವೃಕ್ಷ, ನೆಲ್ಲಿ ಮರ, ಪಾರಿಜಾತ, ತುಳಸಿ ಇವೆಲ್ಲ ದೇವದಾರು, ದೇವವೃಕ್ಷಗಳು. ಅದೆಲ್ಲ ನಮ್ಮ ಮನೆಯಲ್ಲಿ ಇರುವುದೇ ದೊಡ್ಡ ಭಾಗ್ಯ. ಇದು ನಮ್ಮ ಮನೆಯಲ್ಲಿ ಇರೋ ಕಾರಣ ನಾನು ತುಂಬಾ ಭಾಗ್ಯವಂತ ಎಂದು ನಾವು ಚಿಂತನೆ ಮಾಡ್ಬೇಕಂತೆ. ನಮಗೊಂದು 5 ಕೋಟಿ ರೂಪಾಯಿ ಇದ್ರೆ ನಾವು ಖುಷಿ ಪಡ್ತೇವಲ್ಲ, ನಮಗೆ ಇಷ್ಟು ಹಣ ಬಂದಿದೆ ಹಾಗೆ. ಆ ರೀತಿಯಲ್ಲಿ ನಮ್ಮ ಮನೆ ತುಳಸಿ ಗಿಡ ಇದೆ, ಸೊ ನಾನು ತುಂಬಾ ಪುಣ್ಯವಂತ ಎಂದು ನಾವು ಹೆಮ್ಮೆಯಿಂದ ಮನಸ್ಸಲ್ಲಿ ಚಿಂತನೆ ಮಾಡಿದರೆ ತುಳಸಿ ದೇವಿಗೆ ತುಂಬಾ ಸಂತೋಷವಾಗುತ್ತೆ. ಭಗವಂತನು ಪ್ರಸನ್ನವಾಗ್ತಾನೆ. ಮತ್ತೆ ತುಳಸಿ ಎಲ್ಲಿದ್ರೂ ಅದಕ್ಕೆ ಮೈಲಿಗೆ ಏನೂ ಇಲ್ಲ. ಎಲ್ಲಿ ಬೇಕಾದ್ರೂ ಬೆಳೆದು ಮೈಲಿಗೆ ಇಲ್ಲ. ತುಳಸಿ ಎಷ್ಟು ದಿವಸವಾದ್ರೂ ನಾವು ಬಳಸಬಹುದು. ತುಳಸಿಗೆ ನಾವು ಇವತ್ತು ತುಳಸಿನ ತಗೊಂಡು ಬಂದು 4-5 ದಿವಸಕ್ಕೆ ನಾವು ಯೂಸ್ ಮಾಡಬಹುದು, ಏನೂ ತೊಂದರೆ ಇಲ್ಲ. ತುಳಸಿ ಹೇಗೆ ಬಂತು? ಸಮುದ್ರ ಮಥನ ಕಾಲದಲ್ಲಿ ಭಗವಂತ ಧನ್ವಂತರಿ ರೂಪಿಯಾಗಿ ಅಮೃತ ಕಲಶವನ್ನು ತಗೊಂಡು ಸಮುದ್ರದಿಂದ ಮೇಲೆ ಬರೋ ವೇಳೆ ಭಗವಂತನ ಕಣ್ಣಿನಿಂದ ಬಂದ ಆನಂದ ಬಾಷ್ಪವೇ ಈ ಭೂಮಿಯಲ್ಲಿ ಬಿದ್ದು ತುಳಸಿಯ ವೃಕ್ಷವಾಗಿ ಬಂದಿದೆ. ಸೊ ಆ ರೀತಿಯಲ್ಲಿ ನಾವು ಅದನ್ನ ಚಿಂತನೆ ಮಾಡಬೇಕು. ಖಂಡಿತವಾಗಿಯೂ ಸ್ತ್ರೀ ಮತ್ತು ಪುರುಷರು ಇಬ್ಬರು ನಿತ್ಯದಲ್ಲೂ ತುಳಸಿಗೆ ಬೆಳಿಗ್ಗೆದ್ದು ಸ್ನಾನ ಮಾಡಿ ತುಳಸಿಗೆ ನೀರೆರೆದು ಅರ್ಶಿನ ಕುಂಕುಮ ಹಚ್ಚಿ 2 ದೀಪ ಮುಡಿಸಿ ಬಂದರೆ ಮಹಾ ಸೌಭಾಗ್ಯ ಸಿಗ್ತದೆ ಅಂತ ದಾಸರು ತಮ್ಮ ಕೃತಿಯಲ್ಲಿ ಹೇಳಿದ್ದಾರೆ. ಅದರ ಬಗ್ಗೆ ನಾವು ಮುಂದೆ ವಿಸ್ತಾರವಾಗಿ ತಿಳಿಯೋಣ. ಶ್ರೀ ಕೃಷ್ಣಾರ್ಪಣ ಮಸ್ತು.